ನೋಡಿ, ಕರ್ಕಾಟಕ ರಾಶಿಯವರಿಗೆ ಕಳೆದು ಹೋದಂತಹ ವಸ್ತು ಸಿಗುವುದು, ಧನಲಾಭ. ವಾರ ಪೂರ್ತಿ ಕನ್ಯಾ ರಾಶಿಯವರ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಧನಮಾನ ಹಾನಿ ಆಗುತ್ತೆ. ಧನುರಾಶಿಯವರಿಗೆ 3 3 6 6 1 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮೈಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ಬಹಳ ವಿಶೇಷವಾಗಿ ಒಂದಷ್ಟು ವಾರ ಭವಿಷ್ಯದ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಈ ವಾರದ ಭವಿಷ್ಯವನ್ನು ನೋಡೋದಾದರೆ ಏಪ್ರಿಲ್ 26ನೇ ತಾರೀಕಿಂದ ಮೇ 2ನೇ ತಾರೀಕುವರೆಗೂ ಇರುವಂಥದ್ದು. ಶ್ರೀಶಕೆ 1948ನೇ ಪರಾಭವ ನಾಮ ಸಂವತ್ಸರ ಉತ್ತರಾಯಣ, ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಒಂದೇ ಒಂದು ದಿನ ಬಂದಿರುವಂಥದ್ದು. ಜೊತೆಗೆ ಭಾಳ ವಿಶೇಷವಾಗಿ 26ನೇ ತಾರೀಕು ಅಂದರೆ ಇವತ್ತು ವಾಸವಾಂಬ ಜಯಂತಿ ಇರುವಂಥದ್ದು, ನಿಮಿಷಾಂಬ ಜಯಂತಿ ಇರುವಂಥದ್ದು. 27ನೇ ತಾರೀಕು ಸರ್ವತ್ರ ಏಕಾದಶಿ ಇದೆ. 29ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು. 30ನೇ ತಾರೀಕು ಚಾಂದ್ರ ನೃಸಿಂಹ ಜಯಂತಿ ಮತ್ತು ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಮತ್ತು ಮೇ 1ನೇ ತಾರೀಕು ಭಾಳ ವಿಶೇಷವಾಗಿ ಹುಣ್ಣಿಮೆ ಇರುವಂಥದ್ದು. 2ನೇ ತಾರೀಕು ಆ್ಯಸ್ ಯೂಶುವಲ್ ಒಂದು ನಾರ್ಮಲ್ ಆದಂತಹ ಒಂದು ದಿನ ಆಗಿದೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಈ ವಾರ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಭಾಳ ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಕವಡೆ ಶಾಸ್ತ್ರದಲ್ಲಿ ಅನೇಕ ವಿಧ ಇದೆ. ಇದರಲ್ಲಿ ಮಲಯಾಳ ಕವಡೆ ಪ್ರಶ್ನೆ ಭಾಳ ವಿಶೇಷವಾದಂಥ ತುಂಬ ಫೇಮಸ್ ಆಗಿರುವಂಥ ಒಂದು ಶಾಸ್ತ್ರ ಇದು. ಇದರ ಪ್ರಕಾರ ಯಾಕಂದರೆ ಕವಡೆಗಳು ನಮ್ಮ ಜೊತೆಗೆ ಮಾತನಾಡ್ತವೆ, ಕವಡೆಗಳು ನಮ್ಮ ಜೊತೆ ಯಾವಾಗಲೂ ಮಾತನಾಡ್ತವೆ ಮತ್ತು ಶಕುನದ ಮುಖಾಂತರ ಫಲಾಫಲಗಳನ್ನು ತಿಳಿಸ್ತವೆ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಯಾವಾಗಲೂ ಹೇಳ್ತೀವಿ ಶಾಸ್ತ್ರದಲ್ಲಿ ಎಲ್ಲಿ ಕವಡೆ ಶಬ್ದ ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸಿರ್ತಾರೆ ಅಂತ ಅಲ್ವಾ. ನೋಡೋಣ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ. ಮೇಷರಾಶಿಯವ್ರಿಗೆ 2 4 6 8 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಹೇಳುತ್ತೆ ಸುಖ ಭೋಜನವನ್ನು ಇಂಡಿಕೇಟ್ ಮಾಡ್ತಾ ಇದೆ ವಾರ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಊಟ ಮಾಡಲಿಕ್ಕೆ ಹೋಗ್ತೀರಿ ಅಥವಾ ಒಂದು ಒಳ್ಳೆಯ ಹೋಟೆಲ್ಗೆ ಊಟ ಮಾಡುವಂತಹ ಯೋಗ, ಅದರ ಜೊತೆಗೆ ಒಂದು ಒಳ್ಳೆಯ ಸ್ನೇಹ ಭಾವ, ಹೊಸ ಸ್ನೇಹಿತರು ಸಿಗುವಂಥದ್ದು ಅಥವಾ ಹಳೆಯ ಸ್ನೇಹಿತರ ಭೇಟಿಯಾಗುವಂತಹ ಯೋಗ ಇದೆ. ಅದರ ಜೊತೆಗೆ ಈ ವಾರ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗ್ತದೆ. ಏನಾಗ್ಬಿಡುತ್ತೆ, ನಿಮಗೆ ಅನುಮಾನ, ಅಯ್ಯೋ ಆಗುತ್ತೋ ಇಲ್ಲೋ, ಅವಾಗಿಂದ ಆಗಿಲ್ಲ ಅನ್ನುವಂಥ ಒಂದು ಗೊಂದಲ ನಿಮ್ಮಲ್ಲೇ ಇರುತ್ತೆ. ಆ ಗೊಂದಲ ಬೇಡ. ಖಂಡಿತವಾಗಿಯೂ ಈ ವಾರ ಒಂದಷ್ಟು ಕೆಲಸ ಕಾರ್ಯಗಳಂತೂ ಖಂಡಿತವಾಗಿಯೂ ಆಗುತ್ತೆ. 2ನೇದು ಬಂದು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 4 4 8 3 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, 8 ಭಾಳ ವಿಶೇಷವಾಗಿ 4 4 8 ಪ್ಲಸ್ಸು 3 11 ಕವಡೆ ಇದೆಯಲ್ಲ, ಇದು ಅಷ್ಟೊಂದು ಶುಭದಾಯಕವಲ್ಲ. ಏನು ಹೇಳ್ತಾ ಇದೆ, ವಾರ ಪೂರ್ತಿ ಕಷ್ಟವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಅನಾನುಕೂಲವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಹಣಕಾಸಿನ ಮುಗ್ಗಟ್ಟನ್ನು ಇಂಡಿಕೇಟ್ ಮಾಡ್ತಾ ಇದೆ, ಸ್ವಲ್ಪ ಅನಾರೋಗ್ಯವನ್ನು ಕೂಡ ತಿಳಿಸ್ತಾ ಇದೆ. ಅಷ್ಟೊಂದು ಶುಭದಾಯಕವಾಗಿಲ್ಲ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರ್ತದೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು, ಕೆಂಪು ಹೂಗಳನ್ನು ಅರ್ಪಣೆ ಮಾಡುವಂಥದ್ದು ಇವತ್ತು ಬಹಳ ವಿಶೇಷ. ಇದರಿಂದ ಅನಾನುಕೂಲವೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಲಲಿತ ಸಹಸ್ರನಾಮ ಪಾರಾಯಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಮಾಡ್ಕೊಳ್ಳಿ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ 3 3 6 6 2 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೋರ್ಟು ಕೇಸು ಕಚೇರಿ ಈ ಥರದ್ದು ಏನಾದ್ರು ಇದ್ದರೆ ಅದೆಲ್ಲವೂ ಇತ್ಯರ್ಥ ಆಗುತ್ತೆ. ಜಗಳ ಕದನಗಳು ವಿರಾಮ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ. ಧನಮಾನ ಲಾಭ ಆಗುವಂಥದ್ದು ವ್ಯವಹಾರದಲ್ಲಿ
ಅನುಕೂಲಗಳಾಗುವಂಥದ್ದು, ಅನೇಕ ದಿನದ ಸಂಘರ್ಷಗಳೆಲ್ಲವೂ ಕೂಡ ಈ ವಾರ ಕ್ಲಿಯರ್ ಆಗುವಂತಹ ಯೋಗ ನಿಮ್ಮದು ಇದೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9, 9, 3, 12, 12, 2, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದಂತಹ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯವೂ ಕೂಡ ನಿಮಗೆ ಚೆನ್ನಾಗಿದೆ. ಈ ವಾರ ತುಂಬ ಅನುಕೂಲಗಳಾಗುವಂತಹ ವಾರ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 4, 8, 8, 1, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುವಂಥದ್ದು ಮತ್ತು ವ್ಯವಹಾರದಲ್ಲಿ ಅನುಕೂಲಗಳಾಗ್ತದೆ ಸಿಂಹರಾಶಿಯವ್ರಿಗೆ. ಅದರ ಜೊತೆಗೆ ಸಮಾಜದಲ್ಲಿ ಗೌರವ ಸಿಗುವಂಥದ್ದು, ಒಂದಷ್ಟು ಜಾಗಗಳಲ್ಲಿ ನಿಮ್ಮನ್ನು ಗೌರವಿಸುವಂಥದ್ದು, ನಿಮ್ಮನ್ನು ನಿಂದನೆ ಮಾಡಿದಂಥವರೇ ನಿಮ್ಮನ್ನು ಪ್ರೀತಿಸುವಂಥ ಯೋಗ. ವ್ಯವಹಾರದಲ್ಲಿ ಕೂಡ ಈ ವಾರ ನಿಮಗೆ ಅನುಕೂಲಗಳಾಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಈ ವಾರ ನಾನು ಅನ್ನುವಂತಹ ಅಹಂಕಾರವನ್ನು ಮಾಡ್ಕೋಬೇಡಿ. ಎಲ್ಲ ಜವಾಬ್ದಾರಿಯು ನಂದೇ ಇರಲಿ ಅನ್ನುವಂಥದ್ದನ್ನು ತಗೋಬೇಡಿ. ಅದರಿಂದ ಒಂದಷ್ಟು ನಷ್ಟಗಳನ್ನು ಹೊಂದುವಂತಹ ಸಾಧ್ಯತೆಗಳು ಇರ್ತದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 2, 4, 6, 8, 10, 10, 1, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರ ಪೂರ್ತಿ ಕನ್ಯಾ ರಾಶಿಯವರ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಧನಮಾನ ಹಾನಿ ಆಗುತ್ತೆ, ವ್ಯಾವಹಾರಿಕವಾಗಿ ನಷ್ಟ ಆಗ್ತದೆ, ಮೋಸ ಹೋಗುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಈ ವಾರ ತುಂಬ ಮೇಜರ್ ಡಿಸಿಷನ್ಗಳು ಯಾವುದು ಕೂಡ ತಗೋಬೇಡಿ ಕನ್ಯಾ ರಾಶಿಯವರು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ತುಳಸಿ ಎಲೆನ ಸ್ನಾನದ ನೀರಲ್ಲಿ ಹಾಕಿ ಸ್ನಾನವನ್ನು ಮಾಡಿ. ಅದರಿಂದ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ ಆಗುತ್ತೆ, ಮನಸ್ಸಿನಂತೆ ಕಾರ್ಯಗಳು ನೆರವೇರ್ತದೆ, ಸುಖ ಜೀವನ ಉಂಟಾಗ್ತದೆ. ತುಲಾ ರಾಶಿಯವ್ರಿಗೆ ಇಟ್ ಇಸ್ ವೆರಿ ಗುಡ್ ಟೈಮ್, ತುಂಬ ಒಳ್ಳೆಯ ಟೈಮು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ 9 ಕವಡೆ ಹೇಳ್ತಾ ಇದೆ. ಮನೆಗಳ ಬಂಧುಗಳು ಬರ್ತಾರಂತಪ್ಪ, ನಂಟರುಗಳು ಬರ್ತಾರೆ, ಯಾವುದೋ ಮದುವೆ ಕಾರ್ಯಗಳು ಬರ್ತಾರೆ, ಜೊತೆಗೆ ಯಾವುದೋ ಒಂದು ಮದುವೆ ಶುಭ ಕಾರ್ಯಗಳು, ಒಂದಷ್ಟು ಸಹಾಯವನ್ನು ಕೂಡ ಕೇಳಲಿಕ್ಕೆ ನಿಮ್ಮ ಹತ್ರ ಬರಬಹುದು. ನಿಮ್ಗೆ ಅನುಕೂಲ ಇದ್ದರೆ ಖಂಡಿತವಾಗಿಯೂ ಮಾಡಿ. ಮತ್ತು ಸಮಾಜದಲ್ಲಿ ಗೌರವ, ನಿಮ್ಮ ವೃತ್ತಿಯಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು ಅಥವಾ ನಿಮ್ಮೊಂದು ಒಳ್ಳೆಯ ಸಣ್ಣ ಪುಟ್ಟ ಅವಾರ್ಡ್ಸ್ಗಳು ಸಿಗುವಂಥ ಯೋಗ ಕೂಡ ಈ ವಾರ ಇದೆ. ಸ್ವಲ್ಪ ವ್ಯಾವಹಾರಿಕವಾದಂತಹ ಲಾಭವನ್ನು ಕೂಡ ಈ ವೃಶ್ಚಿಕ ರಾಶಿಯವರು ಈ ವಾರ ಪಡ್ಕೋತೀರಿ. ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವರಿಗೆ 3, 3, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ನೀವೇನಾದ್ರು ಸೈಟ್ ತಗೋಬೇಕು, ಮನೆ ತಗೋಬೇಕು, ಗೃಹ ಪ್ರವೇಶದ ವಿಚಾರಗಳು, ಇದೆಲ್ಲವೂ ಕೂಡ ಸಕ್ಸಸ್ಫುಲ್ಲಾಗಿ ಅನುಕೂಲ ಆಗುತ್ತೆ. ನೀವು ಕೇಳಿರುವಂತಹ ಒಂದಷ್ಟು ಸಹಾಯ ಕೂಡ ಬೇರೆಯವರಿಂದ ಧನುಸ್ ರಾಶಿಯವರಿಗೆ ಸಿಗುತ್ತೆ. ಅದು ಸಂಬಂಧಿಕರಿಂದ, ಸ್ನೇಹಿತರಿಂದ ಏನು, ಅಥವಾ ಬ್ಯಾಂಕ್ ಲೋನು, ಈ ಥರದ್ದೆಲ್ಲ ಕೂಡ ಅನುಕೂಲಗಳಾಗುವಂತಹ ಯೋಗ ನಿಮಗೆ ಆಗುತ್ತೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ. ಅಂದುಕೊಂಡಂಥ ಎಲ್ಲ ಕೆಲಸಗಳು ಕೂಡ ಈ ವಾರ ಆಗುತ್ತೆ. ನೀನೇ ಚಿಂತೆ ಮಾಡ್ತಾ ಇದೆಯಾ, ಚಿಂತೆಯನ್ನು ಮಾಡಬೇಡಪ್ಪ. ಏನೇ ಆದರೂ ಈ ವಾರದಲ್ಲಿ ಅನುಕೂಲಗಳಾಗ್ತದೆ. ಧೈರ್ಯವಾಗಿ ಕೆಲಸ ಕಾರ್ಯಗಳನ್ನು ಮಾಡು ಅನ್ನುವಂಥ ವಿಷಯಗಳು ಬರ್ತಾ ಇದೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 3, 3, 6, 3, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕುಂಭರಾಶಿಯವರಿಗೆ. 14 ಕವಡೆ ವಿಶೇಷವಾಗಿ ಧನಲಾಭ, ಆಭರಣ ಸಂಗ್ರಹ ಯೋಗವನ್ನು ಹೇಳ್ತಾ ಇದೆ. ಕಳೆದು ಹೋದಂತಹ ಪ್ರೀತಿ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗ್ತದೆ. ಮತ್ತು ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಬಗ್ಗೆ ಅನುಕೂಲಗಳ ಮಾತುಕತೆ ಆಗುವಂಥದ್ದು. ತುಂಬ ದಿನಗಳಿಂದ ಆಗದಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಮಗೆ ಆಗುವಂಥ ಯೋಗ ಈ ವಾರ ಕುಂಭರಾಶಿಯವ್ರಿಗಿದೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೀನರಾಶಿಯವ್ರಿಗೆ ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಒಂದಷ್ಟು ಒಳ್ಳೆ ಜಾಗಗಳ ವಿಸಿಟ್ ಮಾಡುವಂಥದ್ದು, ಧರ್ಮಕ್ಷೇತ್ರಗಳ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಯೋಗ ಮತ್ತು ಕಾರ್ಯದಲ್ಲಿ ಅನುಕೂಲ ಇದೆ. ಮತ್ತು ನೀವು ಅಂದ್ಕೊಳ್ಳುವಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ. ಕೆಲಸವನ್ನು ಧೈರ್ಯದಿಂದ ಮಾಡು. ಕುಲದೇವತಾ ಆರಾಧನೆಯನ್ನು ಮಾಡು, ಕುಲದೇವರ ದರ್ಶನವನ್ನು ಮಾಡು. ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ
ವಾರ ಇದು ಯಾವುದೋ ಒಂದು ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರುವಂಥ ಯೋಗ ನಿಮ್ದಾಗತ್ತೆ, ಅಥವಾ ಯಾರೋ ಒಬ್ಬರು ಗುರುಗಳನ್ನು ಭೇಟಿ ಮಾಡುವಂಥದ್ದು, ಆಕಸ್ಮಿಕವಾದಂಥ ಭೇಟಿ ಆಗುವಂಥ ಯೋಗ ಇದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಸಾಡೆ ಸಾತಿಯ ಪ್ರಭಾವವೂ ಕೂಡ ಪರಿಣಾಮವೂ ಕೂಡ ಕಡಿಮೆ ಆಗಿ ಒಂದಷ್ಟು ಶುಭ ಕೆಲಸಗಳು ಶುಭ ಕಾರ್ಯಗಳಾಗುವಂಥ ಯೋಗ ಇದೆ. ಇದು ಈ ವಾರದ ವಾರ ಭವಿಷ್ಯ ಕವಡೆಶಾಸ್ತ್ರದ ಪ್ರಕಾರ. ಅದರಿಂದ ಯಾರೇ ಒಂದು ಕವಡೆಶಾಸ್ತ್ರ ವಾರ ಭವಿಷ್ಯವನ್ನು ನೋಡುವಾಗ ನಿಮ್ಮ ಜಾತಕದ ಬಲಾಬಲಗಳು, ದಶಾಭುಕ್ತಿಯ ಬಲಾಬಲಗಳನ್ನು ಕೂಡ ನೀವು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಜಾತಕ ವಾಸ್ತು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ